ನಮಸ್ಕಾರ. ಮದುವೆ ಮನೆಗೆ ನಾವೆಲ್ಲ ಹೋದಾಗ ಒಂದು ಒಳ್ಳೆ ತಿಳಿ ಸಾರು ಕೊಡ್ತಾರೆ. ಅದು ಎಂಥ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ವ. ಆ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ ಪುಡಿ ಜೊತೆಗೆ. ಎಲ್ಲರಿಗೂ ಸ್ವಾಗತ. ಈಗ ನೋಡಿ, 1 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 1/4 ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಹೆಸರುಬೇಳೆ 1/4 ಲೋಟ, 1 ಲೋಟ ತೊಗರಿಬೇಳೆಗೆ 1/4 ಲೋಟ ಹೆಸರುಬೇಳೆ ಹಾಕಿ ಇದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ವಿಷಲ್ಲು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ತೊಗರಿಬೇಳೆ ಹೆಸರುಬೇಳೆ ಮತ್ತು ಎರಡೂ ತೊಳೆದ್ಬಿಟ್ಟು ಸಾಕಷ್ಟು ನೀರು ಸೇರಿಸ್ಕೊತೀನಿ. ಒಂದು 3 ಲೋಟ 4 ಲೋಟದಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ನೀರು ಇರಬೇಕು. ಈಗ ಇದನ್ನು ನಾವು ನೋಡಿ ನೀರು ಹಾಕ್ಕೊಂಡಾದ ನಂತರ ನಾವು ಇದಕ್ಕೆ ಹೆಚ್ಚಿರೋ ಟೊಮೊಟೊನ ಒಂದು 2 ಟೊಮೊಟೊ ಹಾಕ್ತಾಯಿದ್ದೀನಿ, ಹೆಚ್ಚಿರೋದು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೋದು, ಯಾವ್ದಾದ್ರು ಹಾಕ್ಕೋಬೋದು. ನೆಕ್ಸ್ಟ್ ನಾವು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ನಾನು ಇದನ್ನು. ನೋಡಿ, ಬೇಳೆ ಎಲ್ಲ ನೆಕ್ಸ್ಟ್ ಏನು ಬೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ರಸ ಎಲ್ಲ ತಿಳಿ ಎಲ್ಲ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ನಂತರ ಇದನ್ನು ನಾವು ತಿಳಿನ ಸೋಸ್ಕೊಂಡ್ಬಿಡ್ಬೇಕು ಕ್ಲೀನಾಗಿ. ನಾವು ಅದು ಬೇಳೆ ಉಳಿದಿರುತ್ತಲ್ಲ, ಅದನ್ನು ನಾವು ಕೂಟು ಅಥವಾ ಹುಳಿ ಅದಕ್ಕೆ ನಾವು ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ತಿಳಿನ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಥರ ತಿಳಿನ ಈಗ ನಾವು ಪುಡಿ ಮಾಡೋದು ಹೇಗೆ ಅಂತ ಫಸ್ಟು ನೋಡ್ಕೊಂಬಿಡೋಣ. ನಾನಿಲ್ಲಿ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ ಒಂದು 25 ಗ್ರಾಮು. ನಂತರ ಅಷ್ಟೇ ಒಂದು 25 ಗ್ರಾಮಷ್ಟು ಧನಿಯಾ, 3 ಇಡಿ ಬರುತ್ತೆ ಕೈಯಲ್ಲಿ. 3 ಇಡಿ ಧನಿಯಾ, 3 ಇಡಿ ಜೀರಿಗೆ. ನಂತರ ನೋಡಿ, ಇಲ್ಲಿ ಒಂದು 2 ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ, ಒಂದು 1/4 ಟೀನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಜೊತೆಗೆ ಇಂಗು, ನೆಕ್ಸ್ಟು ಹುಣಸೆ ರಸ ಇಷ್ಟು ಬೇಕಾಗ್ತದೆ. ಈಗ ನಾವು ಪುಡಿನ ಯಾವ ಥರ ಅಂತ ಎಲ್ಲ ಹುರ್ಕೊಂಡು ತಯಾರು ಮಾಡ್ಕೊಂಬಿಡೋಣ. ಪುಡಿ ನಾವು ಮನೇಲಿ ಮಾಡಿಕೊಂಡ್ರೆ ಅದೇ ಥರ ನಾವು ಮದುವೆ ಮನೆ ಶೈಲಿಲಿ ಬರೋ ಥರ ಟೇಸ್ಟ್ ಬರುತ್ತೆ ನಾವು ಮಾಡಿದಾಗ ಪುಡಿನ. ನೋಡಿ, ಇಲ್ಲಿ ಮೆಣಸು ಮತ್ತು ಮೆಂತ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ನಂತರ 3 ಇಡಿ ಧನಿಯಾ ಇದು 3 ಇಡಿ ಧನಿಯಾ ಹಾಕ್ತಿದ್ದೀನಿ ಕೈಯಲ್ಲಿ. ಒಂದು 25 ಗ್ರಾಮ್ ಬರುತ್ತೆ ನಮ್ಮ ಲೆಕ್ಕದಲ್ಲಿ. ನೆಕ್ಸ್ಟು ಅಷ್ಟೇ ಸೇಮ್ 3 ಇಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣ ಉರಿನಲ್ಲೇ ಬಾಡಿಸ್ಕೋಬೇಕು ನಾವು. ಚೆನ್ನಾಗಿ ಜಾಸ್ತಿ ಉರಿ ಇಟ್ಕೋಬಾರ್ದು. ಈಗ ನೋಡಿ, ಜೀರಿಗೆ ಅದೇ 3 ಇಡಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಇದನ್ನು ಸಹ ನಾವು ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸೀಸ್ಕೋಬಾರ್ದು. ನೆಕ್ಸ್ಟ್ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದು ನಾವು ಸಣ್ಣ ಉರಿನಲ್ಲೇ ಹದವಾಗಿ ಹುರ್ಕೋಬೇಕಾಗತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ನಾವು ಹರಳು ಹಿಂಗೆ ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಪುಡಿ ಹಿಂಗೆ ಹಾಕ್ತಾಯಿದ್ದೀನಿ. ಯಾವ ಹಿಂಗಿರುತ್ತೋ ಅದನ್ನು ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಒಂದು 5 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಸಹ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಬಾಡಿಸ್ಕೊಂಡಾಗಿದೆ. ಈಗ ಇದು ನಾವು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಬಿಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಈ ಥರ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡಿ, ಚೆನ್ನಾಗಿ ಪೌಡ್ರಾಗಿದೆ. ಈ ಥರ ತೀರಾ ನೈಸ್ ಇರಬಾರ್ದು. ಈ ಥರ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಸ್ಟೋರ್ ಇಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಈಗ ನಾವು ತಿಳಿ ಸಾರು ಮಾಡೋ ವಿಧಾನನ ಶುರು ಮಾಡೋಣ. ನೆಕ್ಸ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ಕೊಂಡು ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಉದ್ದಕ್ಕೆ ಸೀಳಿ ಇಟ್ಕೋಬೇಕು. ನೋಡಿ, ಇದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಿರೋದು ತಿಳಿ ಸಾರು ಒಂದು 3-4 ಜನಕ್ಕೆ ಆಗೋಷ್ಟು ತೋರಿಸ್ತಾ ಇದ್ದೀನಿ.
ಇದು ನಂತರ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದೆರಡು, ಮತ್ತು ಟೊಮೊಟೊ ಹಾಕಿ ಇದನ್ನು ಸಹ ನಾವು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಘಮ ಕೊಡೋದಕ್ಕೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಒಂದೆರಡು ನೆಲ್ಲಿಕಾಯಿ ಗಾತ್ರದ ಉಂಡೆ ಥರ ಮಾಡಿಕೊಂಡು ಅದರದ್ದು ಹುಣಸೆ ರಸ ತೆಗೆದಿಟ್ಕೊಂಡು ನಾವು ತೆಳ್ಳನ್ನ ತೆಗೆದಿಟ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಉಂಡೆ ಬೆಲ್ಲ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಹಿಂಗು, ಮತ್ತು ಇನ್ನೂ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಒಂದು 3 ಸ್ಪೂನಷ್ಟು ಪುಡಿ ಹಾಕ್ಕೊಳ್ಳೋಣ. ಪುಡಿ ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾವು ಇದೆಲ್ಲ ಚೆನ್ನಾಗಿ ರಸ ಎಲ್ಲ ಬಿಟ್ಕೋಬೇಕು. ಟೊಮೊಟೊದು, ಪುಡಿದು, ಇಂಗು, ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇನ್ನೊಂದು 2 ಲೋಟದಷ್ಟು ನೀರು ಹಾಕ್ಬಿಟ್ಟು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಥರ ನೋಡಿ ಚೆನ್ನಾಗಿ ಕುದಿಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಬೇಳೆಕಟ್ಟು ತಿಳಿ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಹಾಕ್ತೆ. ಈಗ ತುಂಬ ಚೆನ್ನಾಗಿ ಬಂದಿದೆ ಕಲರ್, ಮಾತ್ರ ಅಷ್ಟು ಚೆನ್ನಾಗಿದೆ. ನಾವು ಇದನ್ನು ಮದುವೆ ಮನೆಯಲ್ಲೆಲ್ಲ ನಾವು ಯಾವಾಗಲೂ ಈ ಥರ ಟೇಸ್ಟ್ ನೋಡ್ತಾ ಇರ್ತೀವಿ. ಮನೇಲಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ಈ ಥರ ನಾವು ಮಾಡೋ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ತಿಳಿಸಾರು ಸರ್ವ್ ಮಾಡ್ತಾಯಿದ್ದೀನಿ, ಬೌಲ್ಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದವರೆಲ್ಲ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆಂದ ಇದೆ ತಿಳಿಸಾರು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ಅನ್ನಕ್ಕೆ ಹಾಕ್ಕೊಂಡು ಸವಿಯೋ ಸಮಯ. ಇವಾಗ ತಿಳಿಸಾರನ್ನು ಈಗ ಹಾಕ್ತಾಯಿದ್ದೀನಿ. ನೋಡಿ ತಿಳಿಸಾರು ರೆಡಿ ಆಯಿತು ಊಟ ಮಾಡೋಕ್ಕೆ. ಈಗ ಈ ತಿಳಿಸಾರು ಜೊತೆ ಒಂದು ಹಪ್ಪಳ ಇದ್ರಂತೂ ತುಂಬ ಟೇಸ್ಟಾಗಿರುತ್ತೆ. ಓಕೆ.